ಮಾಡ್ರಿ. ಗಣಿತನ ಭಾಗಾಕಾರ ಲೆಕ್ಕದ ಇದು ಸರಿಯಾಗಿ ತಿಳ್ಕೊಂಡು ಮಾಡ್ರಿ. ಸ್ಥಾನ ಬೆಲೆ ಹಾಕಿ ಮಾಡ್ರಿ, ಭಾಳ ಸರಳ ಆಗ್ತದೆ. ಇದನ್ನು ಭಾಳ ನಮೂನಿ ತಿಳಿಸ್ತದ ಗಣಿತಗಳನ್ನು. ಎಷ್ಟು ನಮೂನಿ ಮಾಡ್ಬೋದು ನೀವು ಇದನ್ನು ಅನ್ನೋದನ್ನ ತೋರಿಸ್ತಾನೆ. ಎಷ್ಟು ರೀತಿ ಒಳಗೆ ಗಣಿತ ಮಾಡ್ಲಿಕ್ಕೆ ಬರ್ತದೆ ಅನ್ನೋದು ಹೇಳ್ತಾನೆ ನಾನು ನಿಮಗೆ. ತಿಳಿತಲ್ಲ? ಓಕೆ. ನೋಡ್ರಿ ಎಲ್ಲರೂ ಬೋರ್ಡ್ ಕಡೆ ಮಾಡೋದಾತಂದ್ರೆ ನೋಡ್ರಿ. ಒಂದನೇ ರೀತಿ ನಾ ತಿಳಿಸೋದು ಈಗ 1.32 ಬಾಗಿಲೆಯನ್ನು ಇಲ್ಲಿ ಇಟ್ಕೋರಿ, 0.4 ಮಾಡ್ಕೋರಿ. ಈಗ ಏನು ಮಾಡಬೇಕು, ಸ್ಥಾನ ಬೆಲೆ ಹಾಕೋರಿ ಮೇಲೆ. ಇದು ಒಂದನೇ ರೀತಿ. ಇದ್ರ ಸ್ಥಾನ ಬೆಲೆ ಮೇಲೆ 10 ಹಾಕ್ರಿ, ಇದ್ರ ಸ್ಥಾನ ಬೆಲೆ 100 ತಳಗೆ ಹಾಕ್ರಿ. ನೋಡಿ, 4 1 4 3 12, 4 3 12, ಈ 0 ಈ 0 33 ಡಿವೈಡೆಡ್ ಬೈ 10 ದಶಮಾಂಶದಾಗದ ಉತ್ತರ 3.3 ಇಡ್ರಿ. ಇಲ್ಲಂದ್ರೆ ಹುಡುಕ್ಯಾಡ್ರಿ. 3.3 ಎಲ್ಲದ ನೋಡ್ರಿ, 3.3 ಇಲ್ಲದ. ಉತ್ತರ ಸಂಖ್ಯೆ ಯಾವ್ದಾತು? ಬಿ ಆತು. ಉತ್ತರ ಸಂಖ್ಯೆ ಯಾವ್ದಾತು? ಬಿ ಆತು. ನೋಡ್ರಿ, ತಿಳಿತಲ್ಲ ನಿಮಗಿದು? ಇನ್ನು ಎರಡನೇ ರೀತಿ ಹೆಂಗೆ ಮಾಡೋದು ಅದನ್ನು ತಿಳಿಸ್ತೀನಿ ನಾನು. ನೋಡ್ರಿ, 1.32 ಅದ, ಬಾಗಿಲೆ 0.4 ಅದ. ಈಗ ಇದು 4 ಪೂರ್ಣ ಸಂಖ್ಯೆ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಈ ಬಿಂದು ಈಚಕ್ಕೆ ನೀವು ಹಾಕಿದರೆ ಅಂದ್ರೆ ಇದು ಪೂರ್ಣ ಸಂಖ್ಯೆ ಆಯ್ತು. ಅವಾಗ ಇದನ್ನು ಒಂದು ಅಂಕಿ ನಾವು ಮುಂದೆ ಸರಿಸೋಬೇಕಂದ್ರೆ ಏನಾಗ್ತದೆ? ಇದು 13.2 ಆಯ್ತು. ಈಗ ನೀವು ಇದನ್ನು 4 ಅಂತ ನೀವು ಈ ಕಡೆ ಇಟ್ಟು ಭಾಗಿಸ್ಬೋದು. ನೋಡ್ರಿ, 4 3 12, ನೋಡಿ 1 ಉಳಿತು. ಆಮೇಲೆ ಇಲ್ಲಿ ಬಿಂದು ಅದ, ಬಿಂದು ಕೊಡ್ರಿ. ಈಗ 2 ತಗೋರಿ, 4 3 12. ನೋಡಿ, ಈ ರೀತಿ ಒಳಗೂ ಮಾಡ್ಬೋದು ನೀವು ಗಣಿತ. ಎರಡನೇ ರೀತಿ ಅದು. ಯಾಕಂದರೆ ಇಲ್ಲಿ ಭಾಜಕ ಯಾವಾಗಲಾದರೂ ದಶಮಾಂಶದಲ್ಲಿ ಇರಬಾರ್ದು. ಏನು ಭಾಜಕ ಎದುರಾಗಿರಬಾರ್ದು, ದಶಮಾಂಶದಾಗ ಇರಬಾರ್ದು. ಅದಕ್ಕೆ ಇದನ್ನು ನಾ ಹೆಂಗೆ ಮಾಡಿದೆ, ದಶಮಾಂಶ ತೆಗೆದು ತೋರಿಸಿದ್ನ. ದಶಮಾಂಶ ತೆಗೆದ್ರೆ ಏನಾಯ್ತು? 4 3 12, ಈ ಬಿಂದು ಕೊಟ್ಟು ಮತ್ತೆ 4 3 12 ಹಿಂಗೆ ಇದು ರೀತಿನೂ ಮಾಡ್ಬೋದು. ಇದು ಸ್ಥಾನ ಬೆಲೆ ಈಕ್ವಲ್ ಹಾಕೊಂಡು ಮಾಡ್ಬೋದು. ಇನ್ನೊಂದು ರೀತಿ ಒಳಗೆ ಹೆಂಗೆ ಮಾಡೋದು ತೋರಿಸ್ತದೆ ನೋಡಿ. ಇನ್ನೊಂದು ರೀತಿ 1.32 ಸರ್ವಾಸ ಬಾಗಿಲೆ 0.4 ತಿಳಿತಲ್ಲ? ನೋಡ್ರಿ, ಹೀಗೆ ಮ್ಯಾಲೆ ಏನಾಗ್ಯದ? 2 ಸ್ಥಾನ ಅದ, ಇಲ್ಲಿ ಒಂದು 0 ಕೊಟ್ಟು 2 ಸ್ಥಾನ ಮಾಡ್ಕೊಂಡು ಬಿಡ್ರಿ. ನೋಡಿ, ಇದೊಂದು ರೀತಿ. ಇದು ಫಸ್ಟ್, ಇದು ಸೆಕೆಂಡ್ ರೀತಿ, ಇದು ಥರ್ಡ್ ರೀತಿ. ಇದು ನೆಂಚ ಮಾಡ್ತಾರೆ ಹಿಂಗೆ. ಥರ್ಡ್ ರೀತಿನೂ ಚಲೋ. ಈಗ ಸ್ಥಾನ ಬೆಲೆ ಹಾಕೊಂಡ್ರಿ, ನೀವು ಹಾಕೊಂಡ್ರಲ್ಲ ಸ್ಥಾನ ಬೆಲೆ. ಈ ಸ್ಥಾನ ಬೆಲೆ ಈಕ್ವಲ್ ಆಯ್ತು. ಈಗ ನೋಡ್ರಿ, 4 10 40, 4 3 12, 4 3 12. ಈಗೇನು ಬಂತಿದು? 33 ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು 3.3. ನೋಡ್ರಿ, ಇದು ಒಂದು ರೀತಿ ತಿಳಿಸಿದ್ ನಾ ಗಣಿತ. ಎಷ್ಟು ನಮೂನಿ ಗಣಿತಗಳು ಮಾಡ್ಲಿಕ್ಕೆ ಬರ್ತದ ಅನ್ನೋದು ಹೇಳಿದ್ ನಾ ನಿಮಗೆ. ಇದು ಒಂದು ರೀತಿ, ಇದೊಂದು ರೀತಿ, ಇದೊಂದು ರೀತಿ. ಬೇಕಾದ ಗಣಿತ ಸ್ಥಾನ ಬೆಲೆ ಈಕ್ವಲ್ ಮಾಡಿ ಹಾಕೊಳ್ಳೋದು ಅಂತಾರೆ ಇದಕ್ಕೆ. ಆಮೇಲೆ 33 ಡಿವೈಡೆಡ್ 10 ಇದು ದಶಮಾಂಶದಾಗದ ಅಂದ್ರೆ ಹಿಂಗೆ ಮಿಶ್ರ ಭಿನ್ನ ರಾಶಿ ಐತೆ, 3 ಪೂರ್ಣಾಂಕ 13 ಆಗ್ತವೆ. ಯಾವುದೇ ಒಂದು ಗಣಿತಗಳು ಎಲ್ಲ ರೀತಿಯ ಒಳಗೆ ನೀವು ಮಾಡ್ಲಿಕ್ಕೆ ಬರ್ಬೇಕು ಅಂದ್ರೆ ನಿಮಗೆ ಏನಾಗ್ತದೆ? ಈಸಿಯಾಗಿ ತಿಳಿತದೆ. ಇದು ಬಾಧ್ಯತೆ ನಿಯಮಗಳು. ತಳಗಿನ ಸ್ಥಾನ ಮೇಲೆ, ಮೇಲಿನ ಸ್ಥಾನ ತಳಗಿಟ್ಟು ನೀವು ಏನು ಮಾಡ್ಬೋದು? ಕಡ್ತಾ ಮಾಡೋದ 33 ಇಟ್ಟರೆ ದಶಮಾಂಶ ಬಂತು, ಉತ್ತರ ಸಂಖ್ಯೆ ಬಿ. ಈಗ ಇದನ್ನ ಏನು ಮಾಡ್ಬೋದು? 13.2 ಯಾಕೆ ಮಾಡಿದ್ವ? ಈ ದಶಮಾಂಶ ತೆಗಿಬೇಕಾಗ್ಯದ. ಈಗ ನೀವು ಬಿಂದುದ ಮುಂದೆ ಎಷ್ಟು ಅಂಕಿ ಅವು? 1 ಅಂಕಿ ಅದ ಅಂದ್ರೆ 1 ಅಂಕಿ ಮುಂದೆ ಸರಿಸ್ಬಿಡ್ಬೇಕು. 13.2 ಆಯ್ತು. ಆಮೇಲೆ 4 ಶುದ್ಧ ಪೂರ್ಣ ಸಂಖ್ಯೆ ಆಯ್ತು. ಈಗ ಅದು 4 3 12, 1 ಉಳಿತು. ಇಲ್ಲಿ ಬಿಂದು ಬಂದದಂದ್ರೆ ಬಿಂದು ಕೊಟ್ರಿ, ಮತ್ತೆ 2 ತಗೋರಿ, 4 3 12. ಏನು ಈ ರೀತಿ ತಿಳಿತು? ಏನು ಇದು ತಿಳ್ಕೊಂಡ್ರು, ಏನು ಇದನ್ನು ತಿಳ್ಕೊಂಡ್ರು, ಒಟ್ಟು ಉತ್ತರ ತೆಗಿಬೇಕು ನೀವು. ನಿಮ್ಮ 3 ರೀತಿ ಗಣಿತಗಳನ್ನು ದಶಮಾಂಶ ಭಾಗಾಕಾರನ ತಿಳಿಸಿನು ನೀವು ಚೆಂದಾಗಿ ತಿಳ್ಕೊಂಡು ಗಣಿತಗಳನ್ನು ಮಾಡಬೇಕು. ತಿಳಿತಲ್ಲ?
ಇರಲಿ, ಇವೆಲ್ಲ ರೀತಿಗಳು ನಿಮಗೆ ಭಾಳ ಹೆಲ್ಪ್ ಆಗ್ತಾವೆ. ನಾಳೆ ನೋಡಿ, ಹೆಚ್ಚಿದು ಮೊದಲಿನ ಪದ್ಧತಿ ಇದು. ಈಗ ಸದ್ಯ ಪ್ರೆಸೆಂಟ್, ಈಗಂತೂ ತೀರ ರೀಸೆಂಟ್ ಎಲ್ಲ ರೀತಿ ಗಣಿತಗಳನ್ನು ಕೊಟ್ಟರು ಬಿಡಿಸ್ಕೊಟ್ರು.